ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಒಂದು ವಿಡಿಯೋದಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಾರಿಯ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಓಪನ್ ಆಗಿದೆ. ಬಟ್ ನೀವು ಈ ಸ್ಕಾಲರ್ಶಿಪ್ನ ಪಡಿಬೇಕು ಅಂದರೆ ಒಂದು ಕಂಡೀಷನ್ನ ಹಾಕಿದ್ದಾರೆ. ಈ ಕೆಲಸನ ನೀವು ಮಾಡಲೇಬೇಕು. ಈ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಬರೋದೇ ಇಲ್ಲ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳ್ಕೊಬೇಕು ಅಂದರೆ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ 2023-24ನೇ ಸಾಲಿನ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಓಪನ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಮೇ 31 ಕೊನೆಯ ದಿನಾಂಕ ಆಗಿದೆ. ಇದ್ರ ಜೊತೆಗೆ ನೀವು ಬೇರೆ ಯಾವುದೇ ವೆಬ್ಸೈಟಲ್ಲಿ ಹೋಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಹೋದ ಸಲ ನಿಮಗೆ ಸೇವಾ ಸಿಂಧುಲಿ ಅಪ್ಲೈ ಮಾಡಬೇಕು ಅಂತ ತಿಳಿಸಿದ್ರು. ಬಟ್ ಈ ಸಲ SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ SSPಲಿ ಅಪ್ಲಿಕೇಶನ್ ಹಾಕಿದರೆ ಸಾಕು, ಅದರಲ್ಲೇ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಮತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ. ಏನಪ್ಪ ಅಂದರೆ, ನಿಮ್ಮ ಲೇಬರ್ ಕಾರ್ಡ್ನ ನೀವು ರಿನ್ಯೂವಲ್ ಮಾಡ್ಕೋಬೇಕು. ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕಿಂತ ಅಪ್ಡೇಟ್ ಮಾಡ್ಕೋಬೇಕು. ಹೇಗೆ ಅಂದರೆ ನೋಡಿ, ಮೊದಲಿಗೆ ನಿಮಗೆ ಲೇಬರ್ ಕಾರ್ಡ್ ಈ ಥರ ಇತ್ತು. ಸೇವಾ ಸಿಂಧು ಮುಖಾಂತರ ನಾವು ಲೇಬರ್ ಕಾರ್ಡ್ಗೆ ಅಪ್ಲೈ ಮಾಡಿ ಲೇಬರ್ ಕಾರ್ಡ್ನ ಪಡ್ಕೊತಾ ಇದ್ದು, ಅದು ಈ ಥರ ಇತ್ತು. ಈಗ ಲೇಬರ್ ಡಿಪಾರ್ಟ್ಮೆಂಟು ಹೊಸ ವೆಬ್ಸೈಟ್ನ ಬಿಟ್ಟಿದ್ದಾರೆ. ಆ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಅದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಅವರು ವೆಬ್ಸೈಟ್ ಲಿಂಕ್ ಕೂಡ ಹಾಕಿದ್ದಾರೆ. ಜೊತೆಗೆ ಒಂದು ಪಿಕ್ಚರ್ ಇದೆ ನೋಡಿ ಇಲ್ಲಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಸೇವಾ ಸಿಂಧು ಕನ್ಸ್ಟ್ರಕ್ಷನ್ ವರ್ಕರ್ ಅಥವಾ ಈ ಕಾರ್ಮಿಕ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಇರುತ್ತೆ. ಇದರಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ನ ಹಾಕಿ, ಮತ್ತು ಮೇಲೆ ನೀವು ರಿಜಿಸ್ಟರ್ ನಂಬರ್ನ ಹಾಕಬೇಕು, ಕೆಳಗಡೆ ರೆಫರೆನ್ಸ್ ನಂಬರ್ನ ಹಾಕಿ ವೆರಿಫೈ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ದೆನ್ ಲಾಗಿನ್ ಆಗಬೇಕು. ನೋಡಿ, ಇದಕ್ಕೆ ಇಲ್ಲಿರುತ್ತೆ ನೋಂದಣಿ ಸಂಖ್ಯೆ ಅನ್ನೋದು ಇಲ್ಲಿರುತ್ತೆ. ರೆಫರೆನ್ಸ್ ನಂಬರು ಕೆಳಗಡೆ, ಲೇಬರ್ ಕಾರ್ಡ್ ಕೆಳಗಡೆ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಹಾಕಿ ನೀವು ಫಸ್ಟು ವೆರಿಫೈ ಮಾಡ್ಕೋಬೇಕು. ನಾನು ಅಫಿಷಿಯಲ್ ವೆಬ್ಸೈಟ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಇರುತ್ತೆ. ರಿಜಿಸ್ಟರ್ ಆ್ಯಸ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಇದೆ ನೋಡಿ ಕೆಳಗಡೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೇವಾ ಸಿಂಧು ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗಿದೆ. ನೆಕ್ಸ್ಟು ನೋಂದಣಿ ಸಂಖ್ಯೆ ರಿಜಿಸ್ಟರ್ ನಂಬರ್ನ ಹಾಕಿ ಮತ್ತು ರೆಫರೆನ್ಸ್ ನಂಬರ್ನ ಹಾಕಿ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಇಲ್ಲಿದೆ ಕೆಳಗಡೆ ಬಟನ್ನು. ಮತ್ತು ಮೊಬೈಲ್ ರೆಫರೆನ್ಸ್ ನಂಬರು ಮತ್ತು ನೋಂದಣಿ ಸಂಖ್ಯೆ ಇರುತ್ತೆಲ್ಲ ಕರೆಕ್ಟಾಗಿ ಹಾಕಬೇಕು. ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ತಗೊಳ್ಳೋದಿಲ್ಲ. ನೀಟಾಗಿ ಹಾಕಿದ್ಮೇಲೆ ಮತ್ತೆ ನಿಮಗೆ ಲಾಗಿನ್ನ ಮಾಡಬಹುದು. ಆಧಾರ್ ಲಿಂಕ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಅದಕ್ಕೆ ನೀವು ಮೊಬೈಲ್ನ ಪಕ್ಕದಲ್ಲೇ ಇಟ್ಕೊಂಡು ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಅದಾದಮೇಲೆ ನೀವು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿರ್ತೀರಾ, ಅಂದರೆ ರಿಜಿಸ್ಟರ್ ಮಾಡಿರ್ತೀರಾ, ಅಪ್ರೂವ್ ಮಾಡ್ತಾರೆ. ಈ ಕಾರ್ಡ್ ಆಮೇಲೆ ಸಿಗುತ್ತೆ ನಿಮಗೆ. ಈ ಪ್ರೋಸೆಸ್ನ ಮಾಡಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಬರುತ್ತೆ. ಈ ಪ್ರೋಸೆಸ್ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಎಜುಕೇಷನ್ ಅಸಿಸ್ಟೆನ್ಸು ಹಾಗೆ ಉಳ್ಕೊಳ್ಳುತ್ತೆ. ಕಳೆದ ಬಾರಿದು ಇನ್ನೂ ಕೂಡ ಬಂದಿಲ್ಲ, ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ವರ್ಷದ್ದು ನೀವು ಬರಬೇಕು ಅಂದರೆ ಈ ಕೆಲಸನ ನೀವು ಮಾಡಲೇಬೇಕು. ಸ್ಕಾಲರ್ಶಿಪ್ ಅಲ್ಲ, ಯಾವುದೇ ರೀತಿಯ ಲೇಬರ್ ಡಿಪಾರ್ಟ್ಮೆಂಟಿಂದ ಸೌಲಭ್ಯ ಪಡಿಬೇಕು ಅಂದರೆ ಸೇವಾ ಸಿಂಧು ಲೇಬರ್ ಕಾರ್ಡಿಂದ ಈ ಹೊಸ ವೆಬ್ಸೈಟ್ನಲ್ಲಿರುವ ಈ ಕಾರ್ಡ್ಗೆ ನೀವು ಅಪ್ಡೇಟ್ ಮಾಡಿಕೊಳ್ಳೇಬೇಕು. ಇದು ಇವತ್ತಿನ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.